ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್, ಶಾಲೋಮ್, ಹಾಲೆಲೂಯಾ, ಮಾರನಾಥ. ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಮೊದಲನೇ ದಿನ ನಿಮ್ಮನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋ ಭಾಗ್ಯಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದೇವರನ್ನು ಧ್ಯಾನ ಮಾಡ್ತಾ ಇರಿ. ನಿಶ್ಚಯವಾಗಿ ದೇವರು ನಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಈ ದಿನದ ವಾಕ್ಯ ಧ್ಯಾನ ಇರ್ಮೀಯನ ಬರೆದ ಪ್ರವಾದನೆ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ದ ಬುಕ್ ಆಫ್ ಜೆರೆಮೀಯ 1:19. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಗೆಲ್ಲುವುದಿಲ್ಲ. ನಿನ್ನನ್ನು ತಪ್ಪಿಸುವುದಕ್ಕೆ ನಾನೇ ನಿನ್ನ ಸಂಗಡ ಇದ್ದೇನೆ ಎಂದು ಕರ್ತನು ಅನ್ನುತ್ತಾನೆ. ಆಮೆನ್. And they shall fight against thee, but they shall not prevail against thee, for I am with thee, said the Lord to deliver thee. Hallelujah. ನಮಗೆ ವಿರೋಧವಾಗಿ ನಮಗೆ ಯುದ್ಧ ಮಾಡೋದು ಅವರು ಬರುತ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಅನೇಕರು ಯುದ್ಧ ಮಾಡೋದಕ್ಕೂ ಬರುತ್ತಾ ಇದ್ದಾರೆ. ಆದರೂ ಅವರು ನಮ್ಮ ಮೇಲೆ ಗೆಲ್ಲೋದಿಲ್ಲ. ಅದೇ ವಾಕ್ಯ ಹೇಳ್ತಾ ಇದೆ. ಬೇಕಂತ ಒಂದ್ಸಲ ಓದ್ಕೊಳ್ಳಿ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಗೆಲ್ಲೋದಿಲ್ಲ. ನಮ್ಮ ಸಂಗಡ ಯುದ್ಧ ಮಾಡೋದಕ್ಕೂ, ಜಗಳ ಮಾಡೋದಕ್ಕೂ, ನಮ್ಮನ್ನು ಟೀಕೆ ಮಾಡೋದಕ್ಕೂ, ನಮಗೆ ಟಿಪ್ಪಣಿ ಮಾಡೋದಕ್ಕೂ, ನಮ್ಮನ್ನು ರೇಗಿಸೋದಕ್ಕೂ, ನಮ್ಮನ್ನು ಟಾಂಟ್ ಮಾಡೋದಕ್ಕೂ ಅನೇಕ ವ್ಯಕ್ತಿಗಳು ಬರುತ್ತಾರೆ. ಆದರೂ ಅವರು ಗೆಲ್ಲೋದಿಲ್ಲ. ಶತ್ರು ಎಂಬ ಸೈತಾನನು ನಿನ್ನ ಕುಟುಂಬವನ್ನು ನಾಶ ಮಾಡೋನಂತ ಬಹಳ ಅನೇಕ ವಿಧವಾದ ಸಮಸ್ಯೆಗಳು ನಿನ್ನ ವಿರುದ್ಧವಾಗಿ ತಲುಪಿಸುತ್ತಾನೆ. ಆದರೂ ಅವನು ಗೆಲ್ಲೋದಿಲ್ಲ. ಕಾರಣ ಏನ್ರಿ? ವಾಟ್ ಈಸ್ ದ ರೀಸನ್? ಹಿ ವಿಲ್ ನಾಟ್ ಪ್ರಿವೇಲ್, ಹಿ ವಿಲ್ ನಾಟ್ ವಿನ್. ಕಾರಣ ಒಂದೇ. ದೇವರು ಹೇಳುತ್ತಾ ಇದ್ದಾರೆ, ನಿನ್ನನ್ನು ತಪ್ಪಿಸುವುದಕ್ಕೆ ನಾನು ನಿನ್ನ ಸಂಗಡ ಇದ್ದೇನೆ. ಗಾಡ್ ಸೇಸ್ ಐ ಆಮ್ ವಿತ್ ಯು. ನೋಡಿ, ವಾರದ ಪ್ರಥಮ ದಿನ, ಈ ವಾರಕ್ಕಾಗಿ ಸೈತಾನನು, ಲೋಕ ಸಂಬಂಧವಾದ ಶತ್ರು ನಿಮ್ಮನ್ನು ನಾಶಪಡಿಸೋದಕ್ಕಂತ, ನಿಮ್ಮನ್ನು ಹೇಗೇನಾದ್ರೂ ಸೋಲಿಸಬೇಕಂತ, ನಿಮ್ಮನ್ನು ಹೇಗೇನಾದ್ರೂ ಡಿಪ್ರೆಷನ್ ಅಂದ್ರೆ ಕನ್ನಡ ಭಾಷೆಯಲ್ಲಿ ನನಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ, ನಿಮ್ಮನ್ನು ಹೇಗೇನಾದ್ರೂ ಮನಃಶಾಂತಿ ಇಲ್ಲದೆ ನಿಮ್ಮನ್ನು ಕುಟುಂಬವನ್ನು ಅಲ್ಲೋಲ ಕಲ್ಲೋಲ ಮಾಡೋಣ ಅಂತ ನಾನಾ ವಿಧವಾದ ಯುದ್ಧಗಳಿಗೆ ಸಿದ್ಧ ಮಾಡುವಾಗ ದೇವರು ಹೇಳುತ್ತಾ ಇದ್ದಾರೆ, ಅವನು ನಿಮ್ಮ ಮೇಲೆ ಗೆಲ್ಲೋದಿಲ್ಲ. ಕಾರಣ ನಾನು ನಿನ್ನ ಸಂಗಡವಿದ್ದೀನಿ. ಪ್ರಿಯರಾದ ದೇವರ ಮಕ್ಕಳೇ, ವಾರದ ಪ್ರಥಮ ದಿನ ಅನೇಕರು ಹಲವಾರು ವಿಷಯಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀರಾ. ಆದ್ರೂ ದೇವರು ಹೇಳುತ್ತಾ ಇದ್ದಾರೆ, ಯಾವುದಕ್ಕೂ ಟೆನ್ಷನ್ ತಗೋಬೇಡಿ, ನಾನು ನಿಮ್ಮ ಜೊತೆಲಿದ್ದೀನಿ. ಯಾವನು ಕೂಡ ನಿಮ್ಮ ಮೇಲೆ ಗೆಲ್ಲೋದಕ್ಕಾಗೋದಿಲ್ಲ. ಆಫೀಸಲ್ಲಿರೋ ಬಾಸ್ ಆಗಲಿ, ನಿಮ್ಮ ಅಕ್ಕಪಕ್ಕ ಪ್ರಾಂತದ ಪರಿಸರದ ವ್ಯಕ್ತಿಗಳಾಗಲಿ, ನಿಮ್ಮ ಸ್ವಂತ ಬಂಧುಗಳೇ ನಿಮಗೆ ವಿರುದ್ಧವಾಗಿ ಎದ್ದು ಬರಲಿ, ಯಾವನು ಬರಲಿ ಕೂಡ, ನೋಬಡಿ ಕ್ಯಾನ್ ವಿನ್ ಅಗೇನ್ಸ್ಟ್ ಯು. ನಿಮ್ಮ ಮೇಲೆ ಯಾರು ಗೆಲ್ಲೋದು ಸಾಧ್ಯವಿಲ್ಲ. ದೇವರು ಹೇಳುತ್ತಾ ಇದ್ದಾರೆ, ಈ ವಾರ ನಾನು ನಿನ್ನ ಸಂಗಡವಿದ್ದೀನಿ, ನಾನು ನಿನ್ನ ಸಂಗಡ ಇರುವ ದೇವರಾಗಿದ್ದೀನಿ. ಹಲ್ಲೆಲೂಯಾ. ಇದು ಕರ್ತನಿಗೆ ಅನ್ನುತ್ತಾನೆ. ದೇವರು ನಮ್ಮ ಸಂಗಡವಿದ್ದರೆ, ಶರೀರದ ರೋಗದ ವಿಷಯ, ಆರ್ಥಿಕ ಭೌತಿಕ ವಿಷಯಗಳು, ಪ್ರತಿಯೊಂದು ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು. ದೇವರು ನಿಮ್ಮ ಸಂಗಡವಿದ್ದಾನೆ. ಪ್ರಿಯರೇ, ಭಯಪಡಬೇಡಿ. ಈ ವಾರ ಎಲ್ಲ ಅದ್ಭುತಕರವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ನಡೆಸ್ತಾರೆ. ಹಾಗಿದ್ರೆ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ನೀನು ಈ ದಿನ ಒಂದು ಒಳ್ಳೆ ವಾಗ್ದಾನ, ಧೈರ್ಯ ಏನಂದ್ರೆ, ನಾನು ನಿಮ್ಮ ಸಂಗಡವಿದ್ದೀನಿ. ಯಾರು ನಿನ್ನ ವಿರುದ್ಧವಾಗಿ ಬಂದರೂ ಕೂಡ ನಾನು ನಿನ್ನ ಸಂಗಡವಿದ್ದೀನಿ ಅಂತ ಕೇಳುತ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳು ಸಂಗಡವಿದ್ದು, ಅವ್ರು ಯಾವ್ಯಾವ ಸ್ಥಿತಿಯಲ್ಲಿ ವಾರ ಎಲ್ಲ ನಡ್ಕೊಂಡು ಹೋಗ್ತಾರೋ, ಪ್ರತಿಯೊಂದು ಸಮಯದಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ ನೀನು ಅವರ ಸಂಗಡವಿದ್ದು, ಶತ್ರು ಅವರ ಮೇಲೆ ಗೆಲ್ಲಲಾರದಂತೆಯೇ ಅವನನ್ನು ನೀನು ಕಾದು ಕಾಪಾಡಿ ರಕ್ಷಿಸಿ ಆಧರಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ. ಆಮೆನ್. ಪ್ರಿಯ ದೇವ್ರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ, ಧೈರ್ಯವಾಗಿರಿ. ದೇವ್ರು ನಿಮ್ಮ ಸಂಗಡವಿದ್ದಾರೆ. ನಾಳೆ ಮರಳಿ ಇದೇ ಸಮಯ ನಾವು ಒಟ್ಟಾಗಿ ಭೇಟಿಯಾಗೋದನ್ನು ಪರಿಶುದ್ಧಾತ್ಮ ದೇವರು ನಿಮ್ಮ ಕುಟುಂಬದ ಎಲ್ಲಾ ಪ್ರಿಯರನ್ನು ಆಶೀರ್ವದಿಸಲಿ, ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.